64 ಕಂಬಗಳ ಕೃಷ್ಣದೇವರಾಯ ಸಮಾಧಿ. ಗೈಡ್ ಮಂಜುನಾಥ ಗೌಡ್ರ ಜೊತೆ ಬನ್ನಿ ನೋಡೋಣ ಅಂತ. ನ್ಯೂ ಬ್ರಿಡ್ಜ್ ಸರ್, ಹೊಸ ಬ್ರಿಡ್ಜ್. ಹೊಸ ಬ್ರಿಡ್ಜ್ ಅಲ್ಲ? ಎಲ್ಲಿಗೆ ಸರ್? ಎಲ್ಲಿಂದ ಎಲ್ಲಿಗೆ ಅದು ಬ್ರಿಡ್ಜ್? ಅಲ್ಲಿದೆ ಸರ್. ಹಾಂ, ಎಲ್ಲಿಂದ ಎಲ್ಲಿಗೆ ಹೊಸ ಬ್ರಿಡ್ಜ್? ಮುಂಚೆ ಇದು ಅಂಜನ್, ಇದು ಹಂಪೆಯಿಂದ ಆನೆಗುಂದಿಗೆ, ಆನೆಗುಂದಿ. ಓಕೆ, ಮುಂಚೆ ಇರಲಿಲ್ಲ? ಇರಲಿಲ್ಲ ಸರ್. ಅಂದರೆ ಎಷ್ಟು ವರ್ಷ ಆಯ್ತು ಕಟ್ಟಿ? 3 years ಸರ್ ಅಷ್ಟೇ. ಮುಂಚೆ ಮುಂಚೆ ಸರ್ ಇರಲಿಲ್ಲ ಸರ್. ಮತ್ತೆ ಒಂದು 20 ಕಿಲೋಮೀಟರ್ ದೂರ ಸುತ್ತಕೊಂಡು ಹೋಗ್ಬೇಕು. 20 ಕಿಲೋಮೀಟರ್ಸ್. ಈಗ ಅದ್ರ ಮೇಲೆ ಹೋಗ್ತಾ ಇದ್ದೀವಿ ನಾವು. ಸರ್, ಸರ್ ಈಗ ನಾವಿರೋದು ಬುಕ್ಸಾಗರ ಸೇತುವೆ. ಸೊ ಇದು 14, 15, 16 ಶತಮಾನದಲ್ಲಿ ಆನೆಗುಂದಿ ಮತ್ತು ವಿಜಯನಗರಕ್ಕೆ ಸಂಪರ್ಕ ಸೇತುವೆಯಾಗಿ ವಿಜಯ ವಿಠಲ ದೇವಸ್ಥಾನದ ಹಿಂಭಾಗದಲ್ಲಿ ಪುರಂದರ ಮಂಟಪದಲ್ಲಿದೆ. ಸೊ ಅದಾದ ನಂತರ ಈ ವಿಜಯ ವಿಠಲ ದೇವಸ್ಥಾನದಿಂದ ಆನೆಗುಂದಿಗೆ ಭಾಳ ಹತ್ತಿರದಲ್ಲಿರ್ತಕ್ಕಂಥ ಒಂದು ತೂಗು ಸೇತುವೆ ನಿರ್ಮಾಣ ಆಗಿತ್ತು. ಆ ತೂಗು ಸೇತುವೆ ಮಾಡಲಿಕ್ಕೆ ಯುನೆಸ್ಕೋದವರು ರೆಫ್ಯೂಸ್ ಮಾಡಿದ್ರು. ಯಾಕಂದರೆ ಅದು ಮಾಡಿದಾಗ ಅಲ್ಲಿ ಸ್ಮಾರಕಗಳ ಧಕ್ಕೆ ಆಗಿದೆ ಒಂದೇ ಕಾರಣಕ್ಕೆ ಅದನ್ನು ತೆಗೆದಾಕ್ಬಿಟ್ಟು ಬೇರೆ ಇದು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಮಾಡಿರೋದು ಸರ್. ಸೊ ಎಷ್ಟೇ ದೊಡ್ಡ ಮಳೆ ಬಂದು ಜಾಸ್ತಿ ನೀರು ಬಂದರೂ ಕೂಡ ಇದರಲ್ಲಿ ಹೋಗ್ಬೋದು ಅಂತ ಒಂದು ವ್ಯವಸ್ಥೆ ಮಾಡ್ತಾರೆ. ಸೊ ಇದೇ ಆನೆಗುಂದಿ ಮತ್ತು ಹಂಪಿಗೆ ಸಂಪರ್ಕದ ಸೇತುವೆ, ಬುಕ್ಸಾಗರ ಸೇತುವೆ. ಬುಕ್ಸಾಗರ ಸೇತುವೆ. ಸೊ ಈ ಕಡೆ ಎಡಭಾಗದಲ್ಲೆಲ್ಲ ಸಂಪೂರ್ಣವಾಗಿ ಹಂಪಿ ಭಾಗ, ಈ ಕಡೆ ಬಲಭಾಗದಲ್ಲಿ ಸಂಪೂರ್ಣವಾಗಿ ಆನೆಗುಂದಿ ಮತ್ತು ಈ ಪಂಪ ಸರೋವರ, ಆಂಜನೇಯ ಪರ್ವತ ಭಾಗ. ಇದು ವಿಜಯನಗರ ಸಾಮ್ರಾಜ್ಯದಲ್ಲಿ 14ನೇ ಶತಮಾನದಲ್ಲಿ ಏನಾಯಿತು, ಸೊ ಮೊಟ್ಟ ಮೊದಲ ರಾಜಧಾನಿ ಅಂದರೆ ಅದು ಆನೆಗುಂದಿ ನಂತರ ಈ ಕಡೆ ವಿಜಯನಗರಕ್ಕೆ ಶಿಫ್ಟ್ ಮಾಡಿರೋಂಥದ್ದು. ಇದಿಷ್ಟು ಕೊಪ್ಪಳ ಡಿಸ್ಟಿಕ್ಕು, ಇದಿಷ್ಟು ಬಳ್ಳಾರಿ ಡಿಸ್ಟಿಕ್. ಡಿಸ್ಟಿಕ್ಗೆ ಚೇಂಜ್ ಆಗ್ಬಿಡ್ತದೆ. ನದಿ ಆಚೆ ಎಲ್ಲ ಕೊಪ್ಪಳ ಡಿಸ್ಟಿಕ್ಕು, ನದಿ ಈಚೆ ಎಲ್ಲ ಬಳ್ಳಾರಿ ಡಿಸ್ಟಿಕ್. ಈ ವಿಡಿಯೋ ಶೂಟಿಂಗ್ ಮಾಡುವಾಗ ಹಂಪಿ ಬಳ್ಳಾರಿ ಜಿಲ್ಲೆಯ ಭಾಗವಾಗಿತ್ತು. ಈ ವಿಡಿಯೋ ಅಪ್ಲೋಡ್ ಮಾಡುವಾಗ ಹಂಪಿ ವಿಜಯನಗರ ಜಿಲ್ಲೆಯ ಭಾಗವಾಗಿದೆ. ತುಂಗಭದ್ರಾ ನದಿ ಅಲ್ವಾ? ತುಂಗಭದ್ರಾ ನದಿ ದಾಟ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈಗ ನಾವು ಆನೆಗುಂದಿ ಭಾಗದಲ್ಲಿದ್ದೀವಿ. ಆನೆಗುಂದಿ ವಿಜಯನಗರ ಸಾಮ್ರಾಜ್ಯದ ಮೊಟ್ಟ ಮೊದಲನೇ ರಾಜಧಾನಿ. ಸೊ ನಂತರದಲ್ಲಿ ಆನೆಗುಂದಿ ವಿಜಯನಗರ ಸಾಮ್ರಾಜ್ಯಕ್ಕೆ ವರ್ಗಾವಣೆ ಆಗುತ್ತೆ. ಸುಂಕದ ಬಾಗಿಲು ಅಲ್ಲಿ ಬರ್ದಿರೋದು. ಸುಂಕದ ಬಾಗಿಲು ಹೋಗ್ತ ಗಾಡಿ ಅಲ್ಲ? ಹೌದು ಸರ್. ಹೆಂಗೆ ಸ್ಟ್ರೈಟಾ? ಎಷ್ಟು ಇದೆ? JCB ಹೋಗಿ ಸರ್. ಎಷ್ಟು ಮುಂದೆ ಹೋಗೋದಾ? ಓ, ಅಲ್ಲಿದೆ. ಮಂದಿ ಪಕ್ಕ ಹಾಕ್ಕೊಳ್ಳಿ ಸರ್. ಅಲ್ಲಿ ರೈಟ್ ಸೈಡ್ಗೆ ಹಾಕ್ಲಾ? ಅಲ್ಲಿ ತಿರುಗಿಸ್ಕೊಳಕ್ಕೆ ಜಾಗ ಇದೆಯಾ? ಸರ್ ಈಗ ನಾವು ತುಂಗಭದ್ರಾ ನದಿ ತೀರದಲ್ಲಿ ಈ
64 ಕಂಬಗಳ ಮಂಟಪಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಈ ನದಿ ತೀರದಲ್ಲಿ ಈ ಅಡ್ಡಲಾಗಿ ದೊಡ್ಡವಾದ ಒಂದು ಕೋಟೆಗಳನ್ನು ಕಟ್ಟಿರೋದು. ಸಹಜವಾಗಿ 300 ವರ್ಷ ಕಾಲ ಯಾವುದು ಇಲ್ಲದೇ ಸಂಪೂರ್ಣವಾಗಿ ಬಿದ್ದೋಗಿತ್ತು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಈಗ ಇತ್ತೀಚೆಗೆ ಅಂದರೆ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಜೀರ್ಣೋದ್ಧಾರ ಕೆಲಸ ನಡೀತಾ ಇದೆ. ಸಂಪೂರ್ಣವಾಗಿ ಗೋಡೆ ಬಿದ್ದಂಥ ಗೋಡೆಗಳನ್ನು ಅದೇ ಕಾಲನ ಮತ್ತೆ ಮರುಜೀರ್ಣ ಮಾಡಿ ಎತ್ತರವಾದ ಕೋಟೆಗಳನ್ನು ಕಟ್ಟಿರೋದು. ನದಿಗೆ ನದಿ ನೀರು ಜಾಸ್ತಿ ಒಳಗಡೆ ಬರಬಾರ್ದು ಅನ್ನೋದಕ್ಕೆ. ಸೊ ಇದೆಲ್ಲ ಜೀರ್ಣೋದ್ಧಾರ ಆಗಿರ್ತಕ್ಕಂಥ ಕೆಲಸ. ಸಂಪೂರ್ಣವಾಗಿ ಅಷ್ಟು ಜೀರ್ಣೋದ್ಧಾರ ಆಗ್ತಾನೆ ಇದೆ, ಕೆಲಸ ವರ್ಕ್ ನಡೀತಾ ಇದೆ, ಅಂಡರ್ ಪ್ರೋಸೆಸ್. ದುರ್ಗಾ ದೇವಸ್ಥಾನ, ವಾಲಿಕಿಲ್ಲ, ಪಂಪ ಸರೋವರ, ಅಂಜನಾದ್ರಿ, ಆಮೇಲೆ ಚಿಂತಾಮಣಿ, ನವಬೃಂದಾವನ, ಹೌದು ಸರ್. 5, 6, 7, 8 ಅಲ್ವಾ? ಇರಬೇಕು. ಇಲ್ಲಿ ಚೀಲ ಹಾಕಿರೋದಕ್ಕೆ ನಾವು ನಡ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ಬಂಡೆ ತುಂಬ ಜಾರುತ್ತೆ. ಬಂಡೆ ತುಂಬಾ ಜಾರುತ್ತೆ. ಅದಕ್ಕೆ ಚೀಲದ ಮೇಲೆ ನಾವು ಕಾಲಿಡ್ಕೊಂಡು ಬಂದರೆ ಆರಾಮಾಗಿ ಬರ್ಬೋದು. ಚೀಲ ಮೇಲೆ ಕಾಲಾಯ್ತಾ? ಬಂಡೆ ಸಾಕ ಜಾರ್ತಾ ಇದೆ. ಹಾಂ, ಸಿಕ್ಕಾಡೆ ಜಾರ್ತಾ ಇದೆ. ಈಗ ನಾವು ತುಂಗಭದ್ರಾ ನದಿಯ ಪಕ್ಕದಲ್ಲಿ ಆ 64 ಕಂಬಗಳ ಮಂಟಪದಲ್ಲಿ ಇದ್ದೀವಿ. ಈ ಮಂಟಪದ ವಿಶೇಷತೆ ಅಂತಂದರೆ, ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಅರಸಗಳಲ್ಲಿ ಅತಿ ಹೆಚ್ಚು ಪ್ರಖ್ಯಾತಿ ಹೊಂದಿರುವಂತಹ ಶ್ರೀಕೃಷ್ಣ ದೇವರಾಯರು. ಆ ಶ್ರೀಕೃಷ್ಣ ದೇವರಾಯರು ನಮ್ಮ ವಿದ್ವಾಂಸಗಳ ಪ್ರಕಾರ ಮತ್ತು ಈ ಎಲ್ಲ ಸಂಶೋಧಕರ ಪ್ರಕಾರ ಅವರು ವೈಷ್ಣವ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥ ಒಂದು ರಾಜಮನೆತನದವರಾಗಿ ಕಾರಣ. ಆ ವೈಷ್ಣವ ಧರ್ಮದಲ್ಲಿ ಅವರ ಒಂದು ಅಂತ್ಯಕ್ರಿಯೆ ನಡೆದ ಮೇಲೆ ಅದು ನದಿ ತೀರದಲ್ಲಿ ನಡೀತಕ್ಕಂಥದ್ದು. ಆ ಸಮಯದಲ್ಲಿ ಅವರೇನು ಜೀವನದ ಕೊನೆಯ ಅಂದರೆ ತಾವು ತೀರಿ ಹೋದ ನಂತರ ಈ ನದಿ ತೀರದಲ್ಲಿ ಅವರ ನೆನಪಿಗಾಗಿ 64 ಕಂಬಳ ಮಂಟಪವನ್ನು ಕಟ್ಟಿರುವಂತಹ ಒಂದು ಕುರುಹು. ಎರಡನೇದಾಗಿ ಈ ವಿಜಯನಗರ ಸಂಶೋಧನೆ ಮತ್ತು ಭಾಳ ಆಳವಾಗಿ ತಿಳ್ಕೊಂಡಾಗ ಕೃಷ್ಣದೇವರಾಯದ ಕೊನೆಯ ಚರಿತ್ರೆ ಎಲ್ಲೂ ಸಿಗೋದಿಲ್ಲ. ಕೆಲವರ ಪ್ರಕಾರ ಕೃಷ್ಣದೇವರಾಯರು ಕೊನೆಯ ಜೀವನ ಹೇಗಾಯಿತು, ಅವರ ಜೀವನ ಹೆಂಗೆ ಅಂತ್ಯ ಆಯಿತು ಅಂತ ಕೂಡ ಗೊತ್ತಾಗಿಲ್ಲ. ಯಾಕಂದರೆ ಅವರು ಭಾಳ ಜಿಗುಪ್ಸೆ ಹೊಂದಿ ಹಲವಾರು ಬಾರಿ ಈ ತೀರ್ಥಯಾತ್ರೆಗೆ ಹೋಗ್ತಾಯಿದ್ರು. ತಿರುಪತಿ, ಪೆನುಗೊಂಡ, ಚಂದ್ರಗಿರಿ, ಕಂಚಿ, ಕಾಳಹಸ್ತಿ ಆ ಭಾಗದಲ್ಲಿ ಹೋದ ಸಮಯದಲ್ಲಿ ಅವರು ಮಳೆ ಮತ್ತೆ ಬರಲೇ ಇಲ್ಲ ಮಳೆ ಬಂದಾದ್ಮೇಲೆ ಕೂಡ ಅವರು ಈ ಯುದ್ಧದಲ್ಲಿ ತೀರ್ಕೊಂಡೋದ್ರು ಅಂತ. ಮೂರನೇ ಪ್ರಕಾರ ಅವರು ಸಹಜವಾಗಿ ಈ ಸಹಜ ತೀರಿ ಹೋದ್ರು ಅಂತ ಕೂಡ ಮಾಹಿತಿಗಳಿದೆ.
ಸೊ ಅಂಥ ರೀತಿ ಹೇಳ್ಬೇಕಾದ್ರೆ ಅವರ ಅಂತ್ಯಕ್ರಿಯೆ ನಡೆದಿದ್ದು ನದಿ ತೀರದಲ್ಲಿ. ಆ ನದಿ ತೀರದಲ್ಲಿ ಅವರ ನೆನಪಿಗೋಸ್ಕರ ಈ 64 ಕಂಬಗಳು, ಅವರು 64 ಯುದ್ಧಗಳನ್ನು ಗೆದ್ದೋದಕ್ಕೋಸ್ಕರ ಈ 64 ಕಂಬಗಳ ಮಂಟಪನ ಕಟ್ಟಿರೋದು ಅಂತ. ಸೊ ವಿಜಯನಗರ ಸಾಮ್ರಾಜ್ಯ ಆ ಒಂದು 20 ವರ್ಷಗಳ ಸುವರ್ಣ ಯುಗ ಅಂತ ಏನು ಕರಿತೀವಿ, ಅದು ಕೃಷ್ಣದೇವರ ಆಳ್ವಿಕೆ. ಅದು 1509ರಿಂದ 1529. ಈ 20 ವರ್ಷಗಳ ಕಾಲಾವಧಿಯಲ್ಲಿ ಕೃಷ್ಣದೇವರಾಯರು ಸರಿಸುಮಾರು 64 ಯುದ್ಧಗಳನ್ನು ಗೆದ್ದಿದ್ದಾರೆ. ಆ 64 ಯುದ್ಧಗಳ ಗೆದ್ದದ ಸಂಕೇತವಾಗಿ 64 ಕಂಬಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅಂತ ಒಂದು ರೀತಿ. ಆದರೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ಸಂಪೂರ್ಣ ಇತಿಹಾಸ ಮತ್ತು ಚರಿತ್ರೆಯನ್ನು ಆಳವಾಗಿ ತಿಳ್ಕೊಂಡಾಗ ಪ್ರಮುಖವಾಗಿ ಸಿಗ್ತಕ್ಕಂಥದ್ದು 14, 15, 16 ಶತಮಾನದಲ್ಲಿ ಅಬ್ದುಲ್ ರಜಾಕ್, ನಿಕೋಲೋ ಕಾಂಟಿ, ಬಾರ್ಬುಸಾ, ನ್ಯೂನಿಸ್ ಇಂಥ ರಾಯಭಾರಿಗಳು ಮತ್ತು ವಿದೇಶಿ ಪ್ರವಾಸಿಗರು ಮತ್ತು ವ್ಯಾಪಾರಸ್ಥರು ಬರೆದಂತಹ ಈ ಡೈರಿಗಳ ಮುಖಾಂತರ ನಮಗೆ ಒಂದು ಮೂಲ ಗೊತ್ತಾಗುತ್ತೆ. ಎರಡನೇದಾಗಿ 14, 15, 16 ಶತಮಾನದಲ್ಲಿ ನಿರ್ಮಾಣ ಮಾಡತಕ್ಕಂತಹ ಕೆಲವು ಈ ಸ್ಮಾರಕಗಳು, ದೇವಸ್ಥಾನಗಳು, ಮಾರುಕಟ್ಟೆಗಳು ಜೊತೆಗೆ ಅಳಿದು ಉಳಿದಂತಹ ಅವಶೇಷಗಳ ಆಧಾರದ ಮೇಲೆ ಒಂದು ರೀತಿಯ ವಿಜಯನಗರ ಸಾಮ್ರಾಜ್ಯ ಚರಿತ್ರೆ ಗೊತ್ತಾಗುತ್ತೆ. ಮೂರನೇದಾಗಿ ಈ ವಿಜಯನಗರ ಸಾಮ್ರಾಜ್ಯ ಬಗ್ಗೆ ಭಾಳ ಆಳವಾಗಿ ಸಂಶೋಧನೆ ಮಾಡತಕ್ಕಂಥ ರಾಬರ್ಟ್ ಸಿವಿಲ್ ಆಗಿರ್ಬೋದು ಅಥವಾ ಜಾನ್ ಆ್ಯಂಡ್ ಜಾರ್ಜ್ ಫ್ರಿಡ್ಜ್ ಆಗಿರ್ಬೋದು, ಜೊತೆಗೆ ನಮ್ಮ ಮಹಾವಿದ್ಯಾಲಯಗಳ ಸಂಶೋಧಕರು, ಉಪನ್ಯಾಸಕರು ಮತ್ತು ಇದರ ಬಗ್ಗೆ ಆಸಕ್ತಿ ಹೊರತಕ್ಕಂಥವ್ರು ಭಾಳಷ್ಟು ಬಾರಿ ಇದರ ಬಗ್ಗೆ ಚರ್ಚೆ ಮತ್ತು ಮೂಲ ಚರಿತ್ರೆ ಮತ್ತು ಅವರ ವಿಜಯನಗರ ಸಾಮ್ರಾಜ್ಯದ ಎಲ್ಲ ಆಳವನ್ನು ತಿಳ್ಕೊಳ್ಳಿಕ್ಕೆ ತುಂಬ ಜನ ಬಯಸಿದ್ದಾರೆ. ಆದರೆ ಒಂದು ಇತಿಹಾಸಕಾರ ಪ್ರಕಾರ ನೋಡಿಕೊಂಡ್ರೆ ಕೃಷ್ಣದೇವರಾಯರ ಕೊನೆಯ ಜೀವನ ಹೇಗಿತ್ತು ಅಂತ ಯಾರಿಗೂ ಗೊತ್ತಿಲ್ಲದ ಕಾರಣ ಅವರ ಕೊನೆಯ ಬಗ್ಗೆ, ಜೀವನದ ಚರಿತ್ರೆ ಬಗ್ಗೆ ಎಲ್ಲೂ ದಾಖಲೆಗಳಿಲ್ಲ. ಆದರೆ ಕೆಲವರ ಪ್ರಕಾರ ನಿಜವಾಗ್ಲೂ ಕೃಷ್ಣದೇವರಾಯರು ಅವರು ಸಹಜವಾಗಿ ಈ ಸಾವನ್ನಪ್ಪಿದ್ರು ಅನ್ನೋದಕ್ಕೆ, ಆಗ ಅವರ ಅಂತ್ಯಕ್ರಿಯೆ ಸಹಜವಾಗಿ ನದಿ ತೀರದಲ್ಲೇ ಮಾಡಿದರು ಅಂತ ಹೇಳೋದಕ್ಕೆ ಈ 64 ಕಂಬಗಳು. ಇಷ್ಟೊಂದು ಹಲವಾರುಗಳು ಕೆಲವೊಂದು ಆಳವಾಗಿದೆ. ಆದರೆ ಚರಿತ್ರೆ ಅನ್ನೋದು ಮತ್ತು ಇತಿಹಾಸ ಅನ್ನೋದು ನಿಖರವಾಗಿ ಹೇಳಲಿಕ್ಕೆ ಎಲ್ಲೂ ಏನೂ ಸಾಧ್ಯ ಇಲ್ಲ. ಈ ಕೆಲವು ಆಧಾರಗಳ ಮೇಲೆ ಮಾತ್ರ ನಾವು ಇತಿಹಾಸವನ್ನು ಭಾಳ ತಿಳ್ಕೊಂಡು ಸ್ವಲ್ಪ ಹೇಳೋಕ್ಕೆ ಪ್ರಯತ್ನ ಮಾಡಬಹುದು. ಆದರೆ ಈ ಚರಿತ್ರೆಯಲ್ಲಿ ನಾವು ಈ ದಾಖಲಾಗಿರ್ತಕ್ಕಂಥ ಶಾಸನಗಳು, ಬರೆದಕ್ಕಂಥ ಬುಕ್ಗಳು, ಹಾಗೆ ಸಿಗುವಂಥ ವಾಸ್ತಕ ಏನು ಅಳೆದು ಉಳಿದಂತಹ ಸ್ಮಾರಕಗಳು ಮತ್ತು ದೇವಸ್ಥಾನಗಳು, ದೇವಾಲಯಗಳು, ಅವಶೇಷಗಳನ್ನು ಆಧಾರದ ಮೇಲೆ ನಾವು ಕೆಲವೊಂದನ್ನು ಹೇಳೋಕ್ಕೆ ಪ್ರಯತ್ನ ಪಡ್ಬೋದು. ಸೊ ಹೀಗಾಗಿ ಈ ನದಿ ತೀರತಕ್ಕಂಥ 64 ಕಂಬ ಕೃಷ್ಣದೇವರಾಯರ ಅಂತ್ಯಕ್ರಿಯೆ ನಂತರ ಆ ಸ್ಥಳದಲ್ಲಿ 64 ಕಂಬಗಳು ಅವರ ನೆನಪನಾರ್ಥಕವಾಗಿ ಮಾಡಿದಂತಹ ಒಂದು ನಿದರ್ಶನಗಳಿದೆ. ಇಂಟರ್ಲಾಕ್ ಸಿಸ್ಟಮ್ ಅಲ್ಲ? ಹಾಂ ಹೌದು, ಇಂಟರ್ಲಾಕ್ ಸಿಸ್ಟಮ್. ಈ ಮಂಟಪದ ಒಳಗಡೆ ಬಂದಾಗ ಈ ಕಂಬದ ಮೇಲೆ ಯಾವುದೇ ರೀತಿಯ ಶಿಲ್ಪಗಳಾಗಲಿ, ಡಿಸೈನ್ ಆಗಲಿ, ಮಾಡಲ್ ಆಗಲಿಲ್ಲ. ಆದರೆ ಇಲ್ಲಿ ಒಂದು ವಿಶೇಷವಾಗಿ ನೋಡೋದಾದರೆ ಈ ಕಂಬಗಳಲ್ಲಿ ಗಾರೆಯಿಂದ ಮೆತ್ತಿರುವಂತಹ ಕಂಬಗಳಿದೆ. ಈ ಗಾರೆಯಿಂದ ಮೆತ್ತಿರುವಂಥ ಕಂಬಗಳು ಸಹಜವಾಗಿ ಕೃಷ್ಣದೇವನ ಕಾಲಬದ್ಧದಲ್ಲಿ ಆಗಿರತಕ್ಕಂಥದ್ದು. ಹಾಗಾಗಿ ಅವರ ಶೈಲಿಯನ್ನೇ ಅಳವಡಿಸ್ಕೊಂಡು ಅವರ ನೆನಪಿಗೋಸ್ಕರ ಇಂಥ ಒಂದು ಮಂಟಪವನ್ನು ಕಟ್ಟಿದ್ದಕ್ಕೆ ಸಾಕ್ಷಿಯಾಗುತ್ತೆ. ಯಾಕಂದರೆ ಕೃಷ್ಣದೇವರಾಯರು ಕಂಬಗಳ ಮೇಲೆ ಗಾರೆ ಶಿಲ್ಪಗಳನ್ನು ಮಾಡುವಂತಹ ಪ್ರಖ್ಯಾತಿ ಮತ್ತು ಆ ಗಾರೆ ಶಿಲ್ಪಗಳಿಗೆ ಬಣ್ಣ ಲೇಪನ ಮಾಡಿ ಅತಿ ವಿಶೇಷವಾಗಿ ಮತ್ತು ವಿಜೃಂಭಣೆ ಕಾಣುವಂಥದ್ದು ಕೃಷ್ಣದೇವರ ಕಾಲಾವಧಿ ನೋಡ್ಬೋದು. ಸೊ ಅವರೆಲ್ಲ ದೃಷ್ಟಿಕೋನ ಇಟ್ಕೊಂಡು ಅವರ ನೆನಪಿಗೋಸ್ಕರ ಈ ಕಂಬದಲ್ಲಿ ಯಾವುದೇ ಶಿಲ್ಪಗಳಿಲ್ಲದಂತೆ ಗಾರೆ ಶಿಲ್ಪಗಳನ್ನು ಮಾಡಿರುವಂತಹ ಕೆಲವು ಕುರುಗಳು ಮಾತ್ರ ಸಿಗುತ್ತೆ. ನೋಡಿ, ಗಾರೆ ಶಿಲ್ಪಗಳು, ಗಾರೆ ಎಲ್ಲ ಬಿದ್ದೋಗಿದೆ. ಸನ್ಲೈಟ್ ಸನ್ಲೈಟ್ ನಾನು ಮೊದಲು ಅಂದ್ಕೊಂಡು ಇದು ಯಾವುದೋ ಬಣ್ಣದ ಪೇಂಟ್ ಅಂತ, ಆಮೇಲೆ ಗೊತ್ತಾಯಿತು ಈ ರೀತಿ ಸನ್ಲೈಟ್ ಕಂಬದ ಮೇಲೆ ಈ ರೀತಿ ಬೀಳ್ತಾ ಇದೆ.